ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಕಷ್ಟ ನಷ್ಟಗಳ ಮನದ ತುಮುಲಗಳ, ಕಷ್ಟ ನಷ್ಟಗಳ ಮನದ ತುಮುಲಗಳ ಬಗೆಹರಿಸುವ ಮುನಿಯೇ ನಿನಗಿದು ನಮನ 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 ನಮನ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ನೊಂದವರ ಕಣ್ಣೀರು ಒರೆಸುವ ನೀತ, ಕಲಿಯುಗದೊಳು ಇವ ಋಷಿ ಮುನಿಗಳ ಸಂಕೇತ. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಪಾದವ ನೀಡಲು ಪಾಪನಾಶವು, ಅಭಯವ ನೀಡಲು ಆನೆಯ ಬಲವು. ಮಹರ್ಷಿಯೇ ನಿನಗಿದು ನಮನ 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 ನಮನ. ಜೀವಜಾತ್ರೆಯಲ್ಲಿ ಭಾವಯಾತ್ರೆಯಲ್ಲಿ ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ಮಹರ್ಷಿ ಮಾತಲಿ ಸಾಗಿದೆ ಜೀವನಯಾನ. ದೇವತೆಯ ಸ್ತುತಿಸುವ ನೀತ ವೇದ ಪ್ರಖ್ಯಾತ. ಆನಂದ್ ಗುರೂಜಿಯವರು ಮುಂಡ್ರಿಗಿಗೆ ಬಂದಿರೋದು ನಮಗೆ ತುಂಬ ಸಂತೋಷವಾಗಿದೆ. ಹಾಗೆ ಅವರು ಪ್ರತಿಯೊಂದು ಪೂಜೆಗಳನ್ನು ಹೇಳ್ತಾರಲ್ಲ ಜಿ ಕನ್ನಡದಲ್ಲಿ, ಅದನ್ನೆಲ್ಲ ನಾವು ತಪ್ಪದೆ ಮಾಡ್ತೀವಿ. ಹಾಗಾಗಿ ನಮಗೆಲ್ಲ ಚೆನ್ನಾಗಾಗಿದೆ. ಅವ್ರು ಬಂದಿದ್ದಕ್ಕೆ ನಮಗೆ ತುಂಬ ಖುಷಿ ಇದೆ. ಸೊ ಅವ್ರಿಗೆ ನನ್ನ ಕೋಟಿ ನಮಸ್ಕಾರಗಳು. ಮುಂಡ್ರಿಗಿ ತಾಲೂಕಿಗೆ ಆನಂದ ಗುರೂಜಿ ಬಂದಿದ್ದು ತುಂಬ ಹೆಮ್ಮೆ ಕೆಲಸ. ತುಂಬ ಕಾರ್ಮಿಕರೆಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಆನಂದ ಗುರೂಜಿ ಬಂದವರಿಗೆ ಅವರಿಗೆ ಕೋಟಿ ನಮಸ್ಕಾರಗಳು. ನಂದು ಆನಂದ್ ಗುರೂಜಿ ಬರ್ತಾ ಇದ್ದಾರೆ, ತುಂಬ ಖುಷಿ. ಅವ್ರಿಗೆ ಧನ್ಯವಾದಗಳು. ಇದೆಲ್ಲ ನೋಡಿ ನಂಗೆ ಭಾಳ ತುಂಬ ಖುಷಿಯಾಗಿದೆ. ನನ್ನ ಮಹರ್ಷಿ ಗುರು ವಂದನೆಗಳಿಗೆ ನನ್ನ ಕೋಟಿ ಪ್ರಣಾಮಗಳು. ಅವರು ನಡೆಸಿಕೊಡುವ ಕಾರ್ಯಕ್ರಮದಲ್ಲಿ, ದಿನನಿತ್ಯ ನೋಡುವ ಕಾರ್ಯಕ್ರಮದಲ್ಲಿ ಎಲ್ಲವೂ ಚೆನ್ನಾಗಿ ಮೂಡಿ ಬರುತ್ತದೆ. ಆನಂತರ ಅವರು ಶನಿವಾರ ಸಂಡೇ ಕೊಡುವಂಥ ತಂತ್ರಗಳನ್ನು ನಾವು ವೀಕ್ಷಿಸುತ್ತೇವೆ. ಅದನ್ನು ನಮಗೆ ತುಂಬ ಸಂತೋಷ ಕೊಡುತ್ತದೆ. ನಾನು ಇಲ್ಲಿ ಬನ್ನಿಕೊಪ್ಪ ಗ್ರಾಮದಿಂದ ಬಂದಿದ್ದೇನೆ. ಇಲ್ಲಿ ಮುಂಡ್ರಿಗೆಯಲ್ಲಿ ಸ್ವಾಮಿಯವರು ಬರ್ತಾರೆ ಅಂದರೆ ತುಂಬ ಖುಷಿಯಾಗಿದೆ. ಎಲ್ಲ ಮಹಿಳೆಯರು ತುಂಬ ಖುಷಿಯಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಅನಿಸಿದೆ. ಅಯ್ಯಪ್ಪನ ಆಶೀರ್ವಾದ ಎಲ್ಲ ಜನರಿಗೂ ಸಿಗಲಿ ಅಂತ ಆಶಿಸ್ತೇನೆ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ. ಗುರುಗಳ ಕರದಿಂದ ಸಿಂಗಾರವಾದವಳೇ, ಭಕ್ತರ ಬಾಳನ್ನು ಬಂಗಾರಗೈದವಳೇ. ಹಣಿವೇಣಿ ಕಲ್ಯಾಣಿ ಜ್ಞಾನ ಪ್ರದಾಯಿನಿ. ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ.
ಮುಕ್ತಿಯ ನೀಡುಬಾರೆ ಜಗದಮ್ಮ. ಹಾಳು ಬಾಳಿದು ದಿನವೂ ಗೋಳು ನನ್ನಮ್ಮ, ಹಾಲಂತ ಜೀವನವ ನೀಡಮ್ಮ. ಗುರುವಿನ ಮನೆಯಲ್ಲಿ ನೆಲೆಸಿ ಪೂಜೆ ಪಡೆವವಳೇ, ಸಂಕ್ರಾಂತಿ ಸೂರ್ಯ ಕಿರಣದ ಸ್ನಾನಗೈವವಳೇ. ಶುಭ ಕರುಣಿ ಶಿವರಾಣಿ ಮೋಕ್ಷ ಪ್ರದಾಯಿನಿ. ನಮಗೆ ಕಾಣಿಸು ಗುರುವ ಕರದಲ್ಲಿ ನಮಗೆ ವರವ ಕರುಣಿಸು. ಕರುಣದಿ ಕಣ್ಣನು ತೆರೆದು ನಮ್ಮನು ನೋಡಮ್ಮ, ರಾಜರಾಜೇಶ್ವರಿ ದೇವಿ ಶಾಂತಿಯ ನೀಡಮ್ಮ. ಸಂಗಮದಿಂದ ಶಿಲೆಯ ರೂಪದಿ ಬಂದವಳೇ, ಸಂತಸ ಸಂಭ್ರಮ ತಂದು ಗುರುಗಳ ಪೊರೆದವಳೇ. ಚಕ್ರ ಸ್ವರೂಪಿಣಿ ಅಮ್ಮ ಪರಶಿವ ಮೋಹಿನಿ, ಆನಂದ ಗುರೂಜಿಯ ಭಕ್ತಿಗೆ ಒಲಿದ ಲಲಿತ ಸುಹಾಸಿನಿ. ಅರಿಶಿನ ಕುಂಕುಮ ಭಾಗ್ಯವ ನೀಡಮ್ಮ, ಮುಡಿಯಲಿ ಹೂವಾಗು ಗೌರಮ್ಮ. ಮಡಿಲಲಿ ಮಗುವಾಗಿ ಆಡಲು ಬಾರಮ್ಮ, ಬಂಜೆಯ ಈ ಬಾಳು ಬೇಡಮ್ಮ.
ಆನಂದ್ ಗುರೂಜಿಯವ್ರನ್ನ ಕರೆಸಿದ್ದು 5ನೇ ವರ್ಷ ವಾರ್ಷಿಕೋತ್ಸವ ಉದ್ದೇಶವಾಗಿ ಆನಂದ ಗುರೂಜಿಯವರನ್ನು ಮುಂಡ್ರಿಗಿ ಅಯ್ಯಪ್ಪ ಸ್ವಾಮಿ ಶಬರಿ ನಗರಕ್ಕೆ ಕರೆಸಿದ್ದೇವೆ. ಆದ ಕಾರಣ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ 2 ಮಾತನ್ನು ಮುಗಿಸಿ ನಮ್ಮ ಗುರುಸ್ವಾಮಿಗಳ ಅವರ ಕೈಯಲ್ಲಿ ಕೊಡ್ತಾ ಇದ್ದೀವಿ. ಮಾತಾಡಿ. ಭಾಳ ವಿಶೇಷವಾಗಿ ಆನಂದ್ ಗುರೂಜಿಯವರಿಗೆ ಕರೆಸಿದ್ದಾರೆ. ಅದೇನೋ ನಮ್ಮ ಪುಣ್ಯ. ಯಾಕಂತಂದರೆ ನಾವು ಕೂಡ 34 ವರ್ಷದಲ್ಲಿ ಪಾದಾರ್ಪಣೆ ನಾವು ಮಾಡ್ತಾಯಿದ್ದೀವಿ. 34ಕ್ಕೆ ನಾವು ಆನಂದ್ ಗುರೂಜಿಯವರ ದರ್ಶನ ನಮಗೆ ಆಗೈತಿ. ಆಮೇಲೆ ಮುಂಡ್ರಿಗಿ ಪಟ್ಟಣದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯಿಂದೂ ಕೂಡ ನಾವು ಒಳ್ಳೆಯದನ್ನು ಇದಾಗಲಿ ಅಂಥೇಳಿ ಕೇಳಿಕೊಂಡು ಇವತ್ತಿನ ದಿವಸ ಆನಂದ್ ಗುರೂಜಿಯವರು ಬಂದಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಗಿದೆ. ನಮಗೆ ಅವ್ರು ಹೇಳಿದ್ದು ಅವು ಏನೇನು ಮಾಡ್ತಾರೆ ಅವರೆಲ್ಲ ಏನು ಹೇಳ್ತಾರೆ ಅವೆಲ್ಲ ನಾವು ಮಾಡ್ತೀವಿ, ಇಲ್ಲ ಅಂತ ಹೇಳಲ್ಲ. ನಮಗೆ ತುಂಬ ಇಷ್ಟ ರೀ ಆನಂದ್ ಗುರೂಜಿ ಅಂದರೆ. ತಂದೆ ಅವರು ಹೆಣ್ಮಕ್ಳಿಗೆ ತಂದೆ ಅವರು ಆನಂದ್ ಗುರೂಜಿ ಅವರು ಪ್ರತಿಯೊಂದು ಹೇಳ್ತಾ ಇರೋದು ನಮಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಕೂಡ ಬರ್ತಾ ಇದೆ. ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ. ಎಲ್ಲ ಕಡೆನೂ ಕಷ್ಟ ಸುಖಗಳನ್ನು ದೂರ ಆಗ್ತಾ ಇದ್ದಾವೆ. ಇತ್ತಿತ್ತಾಗಿ ಅದು ಸಾಲಿಗ್ರಾಮದೊಂದು ಹೇಳ್ತಾ ಇದ್ದಾರೆ ಅವರು. ಸಾಲಿಗ್ರಾಮ ಅಂದ್ರೆ ನಮ್ಗೆ ನೋಡಿದರೆ ತುಂಬ ಮನೆಯಲ್ಲಿ ತುಂಬಿ ತುಳುಕ್ತಿದ್ದು ಲಕ್ಷ್ಮಿ ಆ ಥರ ಹೇಳ್ತಾ ಇದ್ದಾರೆ. ನಮಗೆ ಮನಸ್ಸಿಗೆ ಭಾಳ ಸಂತೋಷವಾಯಿತು. ಒಂದು ಹೆಣ್ಣು ಮಕ್ಕಳ ತಂದೆ ಅವರು. ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ, ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ, ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ, ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ, ಹೇ ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ, ಗಣಪನ ಭಕ್ತರಿವರಂತೆ
ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನುವಾನಂದ ಗುರುಗಳಂತೆ. ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ ಶ್ರೀಚಕ್ರ ಪೂಜೆಯ ಪ್ರಿಯರಂತೆ ಇವರಂಥ ಗುರು ಅಪರೂಪವಂತೆ. ನಡೆದಾಡು ದೇವರು ಇವರಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ ಸುರಧೇನುವಾನಂದ ಗುರುಗಳಂತೆ. ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಎಲ್ಲಮ್ಮ ಕುಲದೇವಿಯಂತೆ ಆರಾಧ್ಯ ದೇವಿಯು ಮುತ್ಯಲಮ್ಮನಂತೆ. ಮನೆ ದೇವರು ಶ್ರೀನಿವಾಸನಂತೆ. ಮನೆ ದೇವರು ಶ್ರೀನಿವಾಸನಂತೆ. ರಾಜರಾಜೇಶ್ವರಿ ಇಷ್ಟ ದೇವಿಯಂತೆ. ಭಕ್ತಿಯೇ ಗುರುಗಳ ಉಸಿರಂತೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನ್ನದಾನಕ್ಕಾಗಿ ನಿರಂತರವಾಗಿ ಬೆಳಗಿನಿಂದ ಸಂಜೆವರೆಗೂ ಇವತ್ತು ರಾತ್ರಿ ಕಾರ್ಯಕ್ರಮ ಮುಗಿಯುವವರೆಗೂ ಅನ್ನದಾಸೋಹ ಎಂಬತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಅನ್ನದ ಪಾತ್ರೆಗಳು ಕೊಬ್ಬರಿಗೆಗಳು ನೋಡ್ತಾ ಇದ್ದರೆ ಗತ ವೈಭೋಗವನ್ನು ನಾವು ಜ್ಞಾಪಿಸ್ಕೊಳ್ಬೋದು. ಏನೇ ಆದರೂ ಉತ್ತರ ಕರ್ನಾಟಕದ ಅನ್ನದಾನ ನೋಡ್ಲಿಕ್ಕೆ ಆನಂದ, ಸವಿಲಿಕ್ಕೆ ಆನಂದ. ಅದರಲ್ಲೂ ಆ ಗೋಧಿ ಪಾಯಸ ಜೊತೆಗೆ ಅನ್ನ ಜೊತೆಗೆ ಬೇಕಾಗಿರ್ತಕ್ಕಂಥ ಖಾದ್ಯಗಳು ಇಷ್ಟೆಲ್ಲವೂ ಸಹಿತ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಸಹಿತ ರೈತ ಬೆಳೆದಿರ್ತಕ್ಕಂಥ ಅನ್ನವನ್ನು ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನು ಬರ್ತಕ್ಕಂಥ ಭಕ್ತರಿಗೆ ವಿನಿಯೋಗ ಮಾಡ್ತಕ್ಕಂಥದ್ದು. ಒಂದೊಂದು ಕೊಪ್ಪರಿಗೆಗಳನ್ನು ನೋಡ್ತಾ ಇದ್ದೀರಿ, ಒಂದೊಂದು ಕೊಳದಪ್ಪಳೆಗಳನ್ನು ನೋಡ್ತಾ ಇದ್ದೀರಿ. ಬೆಳಗಿನಿಂದ ರಾತ್ರಿವರೆಗೂ ನಿರಂತರವಾದಂತಹ ಅಡಿಗೆ ಎಲ್ಲ ಭಕ್ತರಿಗೂ ಸಹಿತ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮಹಾಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂತಹ ಅದ್ಭುತವಾದಂಥ ಕಾಯಕ ಇವತ್ತು ಮುಂಡರಗಿಯಲ್ಲಿ ನಡೀತಾ ಇದೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ನೋಡಿದ ಹಾಗೆ ಶಬರಿಮಲೆಯಲ್ಲಿ ಯಾವ ಒಂದು ಅಯ್ಯಪ್ಪ ದರ್ಶನವಾಗುತ್ತೋ ಅದೇ ಪ್ರಕಾರ ಶುಭ ಸಂಧ್ಯಾಕಾಲ ಸಾಕಷ್ಟು ಜನ ಭಕ್ತ ಸಾಗರ ಸೇರುವಂತಹದ್ದಿದೆ. ಈಗಾಗಲೇ ಅಲ್ಲಿಂದ ಅನ್ನ ನಡೆದಿದೆ, ಸಾಂಬಾರಾಯಿತು, ರಸಮ್ ಆಯಿತು, ಜೊತೆಗೆ ವಿಶೇಷವಾದಂಥ ಗೋಧಿ ಪಾಯಸ ಆಯಿತು. ಅನ್ನದ ಕೊಬ್ಬರಿಗೆ ಅನ್ನದ ರಾಶಿ ಅಲ್ಲಿದೆ. ಬರ್ತಕ್ಕಂಥ ಭಕ್ತರು ಊಟ ಮಾಡ್ತಾ ಇದ್ದಾರೆ. ಅನ್ನವನ್ನು ಸಂತೃಪ್ತಿಯಾಗಿ ತಿಂದು ಯಾರೂ ಒಂದು ಅನ್ನವನ್ನು ವೇಸ್ಟ್ ಮಾಡ್ತಾ ಇಲ್ಲ. ಅದು ಬಹಳ ಸಂತೋಷ ಪಡ್ತಕ್ಕಂಥದ್ದು. ಯಾಕೆಂದರೆ ರೈತನಿಗೆ ಗೊತ್ತು ಅನ್ನದ ಬೆಲೆ, ಅನ್ನದ ಕಷ್ಟ. ನೋಡಿ, ಅದ್ಭುತವಾದಂಥ ಪಾಯಸ ಕೀರು ಅಥವಾ ಈ ಭಾಗದ ಗೋಧಿ ಪಾಯಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗೋಧಿ ಅಂದರೆ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಜೊತೆಯಲ್ಲಿ ಮಹಾಮೃತ್ಯುಂಜಯ ಅದರ ಬೆಲ್ಲ ಇದೆಲ್ಲವನ್ನು ಮಿಶ್ರಣ ಮಾಡಿ ವಿಶೇಷವಾಗಿ ಬರ್ತಕ್ಕಂಥ ಭಕ್ತರಿಗೆ ಇಲ್ಲಿ ಅನ್ನವನ್ನು ಉಡಬಡಿಸ್ತಕ್ಕಂಥದ್ದು. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಈ ಸಾನ್ನಿಧ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನ್ನದಾಸೋಹಕ್ಕಾಗಿ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳಾಗಿದೆ. ಬೆಲ್ಲ ಕರಗ್ತಾ ಇದೆ, ಹೀಗೆ ಅನ್ನದಾಸೋಹ ನಡೀತಾ ಇದೆ. ಭಕ್ತರು ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ಪ್ರತಿಯೊಬ್ಬ ಭಕ್ತರು ಶಬರಿಮಲೆಗೆ ಹೋಗುವ ಮಾಲಾಧಾರಿಗಳಿಂದ ಮೊದಲುಕೊಂಡು ಅವರ ಕುಟುಂಬದವರು ಮತ್ತು ಇಡೀ ಮುಂಡರಗಿ ತಾಲೂಕು ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಭಾಗದ ಗ್ರಾಮಸ್ಥರು ಸಹಿತ ಇವತ್ತಿಲ್ಲಿ ಆಗಮಿಸಿದ್ದಾರೆ.
ಸಂಜೆಗೆ ನಡೆಯುವಂಥ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೋಡಲಿಕ್ಕಾಗಿ ಇಷ್ಟೊತ್ತು ಈ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನೋಡಿದ್ರಿ. ಹಾಗೆ ಅಯ್ಯಪ್ಪನ ವಿಶೇಷವಾದಂಥ ಪೂಜೆ ಮತ್ತು ಭಜನೆ ಕಣ್ತುಂಬಿಸ್ಕೊಳ್ಳೋದಕ್ಕೆ ಬೇಕಾಗಿರುವಷ್ಟು ವಿಶೇಷವಾದಂತಹ ಅಭಿಷೇಕ ಎಲ್ಲವನ್ನೂ ಸಹಿತ ಕಣ್ತುಂಬಿಸ್ಕೊಳ್ಳೋಣ. ಸ್ವಾಮಿಯೇ ಸ್ವಾಮಿಯೇ ಸುಮ್ಮನೆ ಏತಕ್ಕೆ ನಿನ್ನ ಕಾಣುವ ಹಂಬಲ ತುಂಬುವೆಯೋ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ಸುಮ್ಮನೆ ಏತಕ್ಕೆ ನಿನ್ನ ಕಾಣುವ ಹಂಬಲ ತುಂಬುವೆಯೋ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ. ಸುಖವನ್ನು ಕಾಣದೆ ನೆಮ್ಮದಿ ಇಲ್ಲದೆ ನೊಂದಿರುವ ಮನಕ್ಕೆ ಸುಖವನ್ನು ಕಾಣದೆ ನೆಮ್ಮದಿ ಇಲ್ಲದೆ ನೊಂದಿರುವ ಮನಕ್ಕೆ ದೊರೆದ ಸನ್ನಿಧಿಗೆ ನನ್ನ ಸನ್ನಿಧಿಗೆ ಉನ್ಮನೆ ಏತಕ್ಕೆ ನಿನ್ನ ಕಾಣುವ ಹಂಬಲ ತುಂಬುವೆಯೋ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆ. ಪ್ರೋಗ್ರಾಮ್ ಡೈಲಿ ನೋಡ್ತಿದ್ದೆ, ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಅವ್ರು ಏನು ಹೇಳಿದರು, ಪೂಜಾ ಕಾರ್ಯಕ್ರಮ ಆಗಲಿ, ಅವರು ಎಲ್ಲದ್ರ ಬಗ್ಗೆನೂ ನಮಗೆ ತುಂಬ ಭಾಳ ಖುಷಿ ಆಗುತ್ತೆ ರೀ. ಅವ್ರ ಪೂಜೆ ಬೆಳಗ್ಗೆ 8 ಗಂಟೆಗೆ ನಾವು ನೋಡಕ್ಕೆ ಕುಂತೀವಿ ಅಂದ್ರೆ 10 ಗಂಟೆ ಮಟನೂ ಅವ್ರ ಪೂಜೆ ನೋಡ್ತೇವೆ ರೀ. ಟಿ ವಿ ಒಳಗೆ ಭಾಳ ಚಲೋ ಹೇಳ್ತಾರೆ ರೀ ಹೆಣ್ಮಕ್ಳ ಸಂಬಂಧ. ಎಲ್ಲ ನಮ್ಗೆ ಏನೋ ಕಷ್ಟ ಬರಲಿ ನಷ್ಟ ಬರಲಿ ಹಿಂಗೆ ಪೂಜೆ ಮಾಡಿರಿ, ಹಿಂಗೆ ದೇವ್ರಿಗೆ ನಡ್ಕೋರಿ, ಹಿಂಗೆ ಇದಕ್ಕೆ ಗೋವಿದ ದಾನ ಕೊಡ್ದಿದ್ರೆ ಕೊಡ್ರಿ, ಗೋವಿದಾಯನಕ್ಕೆ ಅನ್ನದಾನ ಮಾಡಿರಿ ಅಂತಂದು ಹೇಳ್ತಾರೆ. ಅದೆಲ್ಲ ನಮ್ಗೆ ಭಾಳ ಸಂತೋಷ ಆಗುತ್ತೆ ರೀ. ಆನಂದ್ ಗುರೂಜಿ ತುಂಬ ಇಷ್ಟ ನಮಗೆ. ಆನಂದ್ ಗುರೂಜಿಯವರ ಕಾರ್ಯಕ್ರಮ ಪ್ರತಿಯೊಂದು ನೋಡ್ತೀನಿ. ಅವ್ರ ಮನೆ ಹೇಳಿದ್ದಕ್ಕೆ ನಾವು ಇವತ್ತು ಬಂದೀವಿ, ಅವ್ರು ಭೇಟಿಯಾಗಿ ಬೆಳಿಗ್ಗೆ. ಅವ್ರ ಆಶೀರ್ವಾದ ಸದಾ ನಮ್ಮ ಜೊತೆ ಐತ್ರಿ. ಆನಂದ ಗುರೂಜಿಯ ಕಾರ್ಯಕ್ರಮ ನೋಡ್ತಿದ್ದೇನೆ. ಆನಂತರ ಸಾರ ಮತ್ತೊಂದು ವಿಷಯ, ಪ್ರತಿಯೊಂದು ನೇಮ ನಿತ್ಯಗಳು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗೈತೆ. ಆಮೇಲೆ ಸಾಲಿಗ್ರಾಮ ಪೂಜೆ ಮಾಡಿದರೆ ಏನೇನು ಆಕೈತೆ ಅನ್ನೋ ಸತ್ತ ಹೇಳ್ಯಾರ. ಅದು ಹೆಣ್ಮಕ್ಳಿಗೆ ಮಹಿಮೆಯ ಯಾವ ರೀತಿ ಆಕೈತೆ ಅಂತ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆನಂದ್ ಗುರೂಜಿ ಭಾಳ ಲೋಕಕ್ಕೆ ಒಳ್ಳೇದು ಮಾಡಕತ್ತಾರ, ಇನ್ನೂ ಒಳ್ಳೇದು ಮಾಡಲಿ ಅಂತಂದು ನಂದು ಆರೈಕೆ. ಆನಂದ ಗುರೂಜಿಯವ್ರ ಕಾರ್ಯಕ್ರಮ ದಿವಸ ನೋಡ್ತೀವಿ. ಅವ್ರು ಇರಲಿಲ್ಲ ಅಂದ್ರೆ ಅವ್ರ ಮಗ ಶ್ರೀನಿವಾಸ ಅವರು ಚಲೋ ಹೇಳ್ಕೊಡ್ತಾರೆ. ಅವರು ತಂತ್ರ ಸಲುವಾಗಿ ಹೇಳ್ತಾರೆ, ನಮ್ಗೆ ಒಳ್ಳೇದಾಗೈತೆ. ಇನ್ನೂ ಅವ್ರು ನೇರವಾಗಿ ಭೇಟಿಯಾಗಿ ಅವ್ರ ಜೊತೆ ಮಾತಾಡ್ಬೇಕಂತ ಬಂದಿದ್ರಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ, ಹರಿಹರ ಸುತನೇ ಶರಣಮಯ್ಯಪ್ಪ, ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಶ್ರೀ ಧರ್ಮಶಾಸ್ತಾವೇ ಶರಣಮಯ್ಯಪ್ಪ, ಎಂಪಲಿ ವಾಹನನೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಹರಿಹರ ಸುತನಾನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಈ ಒಂದು ಜ್ಯೋತಿಯ ಮಾಸದಲ್ಲಿ, ಜ್ಯೋತಿಯ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ನಾವಿರ್ತಕ್ಕಂಥದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕು. ಗದಗ ಜಿಲ್ಲೆ ಮುಂಡರಗಿ ತಾಲೂಕಲ್ಲಿ ನಾವಿದ್ದೇವೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ಬಹಳ ವಿಶೇಷವಾದಂಥ ರೀತಿ ಸಾಕಷ್ಟು ಜನ ಮಾಲಾಧಾರಿಗಳಿದ್ದಾರೆ ಇಲ್ಲಿ. ಅಂದರೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಜ್ಯೋತಿ ದರ್ಶನಕ್ಕೆ ಹೊರಡುವಂತಹ ಮಾಲೆ ಧರಿಸಿರ್ತಕ್ಕಂಥ ಸ್ವಾಮಿಗಳು, ಅವರೆಲ್ಲರ ಅಪೇಕ್ಷೆ ಮೇರೆಗೆ ಈ ಒಂದು ಸಾನ್ನಿಧ್ಯದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡಲಿಕ್ಕಾಗಿ ಇವತ್ತು ನಾವು ಬಂದಿದ್ದೇವೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡ್ತಾ ಇರತಕ್ಕಂಥದ್ದು ಗಣಪತಿಯ ಸಾನ್ನಿಧ್ಯ. ಗಣಪತಿಯ ಅನುಷ್ಠಾನವನ್ನು ಮಾಡಿ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಷ್ಠಾನ ಆಗಬೇಕು. ಹಾಗೆ ಮುಂಡರಗಿ ತಾಲೂಕಲ್ಲಿ ಇವತ್ತಿನ ದಿವಸ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಯ ಅನುಷ್ಠಾನವನ್ನು ಪ್ರಾರಂಭಿಸಬೇಕು ಎಂಬತಕ್ಕಂಥ ಒಂದು ಚಿಂತನೆ ನಮ್ಮದು. ಆ ಚಿಂತನೆಗೆ ಪೂರ್ವಭಾವಿಯಾಗಿ ಬೆಳಗ್ಗೆ ನಡೆದಂತಹ ಉತ್ಸವ ಆದ ನಂತರ ಅನ್ನದಾನ, ಎಲ್ಲಿ ಅನ್ನದಾನ ಆಗುತ್ತೋ, ಎಲ್ಲಿ ಶಾಸ್ತ್ರಬದ್ಧವಾದಂಥ ಪೂಜಾನುಷ್ಠಾನ ಆಗುತ್ತೋ ಅದರಲ್ಲೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಆಯಿತು ಅಂದರೆ ವರ್ಣನ ಕೃಪೆಯೂ ಇಲ್ಲ ಆಯಿತು. ನೋಡಿ, ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ವರ್ಣನ ಕೃಪೆ ಬಹಳ ಕಷ್ಟವಾಗ್ತಾ ಇದೆ. ಅಂಥದ್ರಲ್ಲಿ ಎಲ್ಲರ ಸಂಕಲ್ಪ ಒಂದಾಗಿತ್ತು, ಈ ಭಾಗದ ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ನೆಮ್ಮದಿಯುತವಾಗಿರಬೇಕು ಅಂಥೇಳಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡುವಂಥದ್ದಾಯಿತು. ಆ ಪ್ರಾರ್ಥನೆ ಮಾಡಿದ ಕಾಲದಲ್ಲಿ ಒಂದು 4 ಹನಿ ಮಳೆ ಹನಿ ಬಿದ್ದು ಈ ವರ್ಷದ ಮೊದಲನೇ ಮಳೆ ಇದು ನಮಗೆ ಅಂತ ಹೇಳ್ತಿದ್ದಾರೆ ಈ ಭಾಗದ ರೈತರು. ಒಟ್ಟಾರೆ ಹೇಳಬೇಕಂದ್ರೆ ವರ್ಣನ ಕೃಪೆಯಾಗಿದ್ದು ಈ ಸ್ಥಳವನ್ನು ಶುದ್ಧಿ ಮಾಡಲಿಕ್ಕಾಗಿ ಶುಭ ಸಂಧ್ಯಾಕಾಲದ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂಥ ಆರಾಧನೆ, ಅದರಲ್ಲೂ ಜ್ಯೋತಿಯ ಅನುಷ್ಠಾನ
ಸತ್ಯಮಾನ್ ಪಡಿ ಪೊಣ್ಣು 18 ಪಡಿ ಅಂದರೆ 18 ಮೆಟ್ಲುಗಳ ವಿಶೇಷವಾದಂಥ ಆರಾಧನೆಯನ್ನು ಪಡಿಪೂಜೆಯನ್ನು ಮಾಡುವಂತಹ ಇವತ್ತಿನ ಕಾಯಕಲ್ಪ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಗಣಾನ ಅಂತ್ವ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಪಮ ಶ್ರಮಸ್ತಭಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲರ ಹೆಸರಲ್ಲೂ ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹಾಸಂಕಲ್ಪವನ್ನು ಮಾಡಿ, ಸಂಕಲ್ಪ ಆದ ನಂತರ ಮಹಾಗಣಪತಿಯ ಸಂಕಲ್ಪ, ಮಹಾಗಣಪತಿಗೆ ಧೂಪದೀಪ ನೈವೇದ್ಯ, ಇದಾದ ನಂತರ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ನಾವು ದರ್ಶನ ಮಾಡೋಣ. ಈಗ ತಾವು ನೋಡ್ತಿರ್ತಕ್ಕಂತಹ ಗಣಪತಿ ಆರಾಧನೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ ಕಾಲ. ಆ ಮುದ್ದಾದಂತಹ ಅಯ್ಯಪ್ಪನ ವಿಶೇಷವಾದಂತಹ ಅಭಿಷೇಕ ಮಾಡುವಂಥ ಅದೃಷ್ಟ ಇವತ್ತು ನಮ್ಮದಾಗಿದೆ. ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಮುಂಡರಗಿ ತಾಲೂಕಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ತಾಯಂದರು ಹಾಗೂ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಎಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ವಿಶೇಷವಾದಂತಹ ಅನುಷ್ಠಾನವನ್ನು ದರ್ಶನ ಮಾಡ್ತಿದ್ದೀರಿ. ತಾವು ಸಹಿತ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ಪ್ರತಿಯೊಬ್ಬರಿಗೂ ಸಹಿತ ಶುಭವಾಗಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡೋಣ. पूर्वोश्चरितैवं गुणविशिष्टायामस्यां शुभदितो शुभाभ्यां शुभे पूर्वोश्चरितैवं गुणविशेषविशिष्टायाम् अस्यां ಶುಭದಿತು. ಈ ಶುಭ ದಿನ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಗೋಮಾತೆಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಸಂಧ್ಯಾಕಾಲದ ಗಣಪತಿ ಆರಾಧನೆ ನಡೆಸ್ತಾ ಇದ್ದೀವಿ. ತಾವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥವ್ರು, ಈ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥವ್ರು ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ದರ್ಶನ ಮಾಡುವಂಥ ಸೌಭಾಗ್ಯ ಎಲ್ಲರಿಗೂ ಕರುಣಿಸಪ್ಪ ಅಂಥೇಳಿ ಭಗವಂತನ್ನೇ ಪ್ರಾರ್ಥಿಸಬೇಕು. ಯಾಕೆಂದರೆ ಶಬರಿಮಲೆಗೆ ತಾವು ಹೊರಟರು ಇಷ್ಟು ಅದ್ಧೂರಿತವಾದಂಥ ವಿಶೇಷವಾದಂಥ ಅಭಿಷೇಕವನ್ನು ದರ್ಶನ ಮಾಡೋದು ಭಾಳ ಕಷ್ಟ ಸಾಧ್ಯ. ಯಾಕೆಂದರೆ ಹೋಗುವಂಥ ಭಕ್ತರು ಅಲ್ಪ ಸ್ವಲ್ಪವಲ್ಲ, ಸಾವಿರಾರು ಜನಗಳ ಭಕ್ತರ ಮಧ್ಯದಲ್ಲಿ ಸ್ವಾಮಿ ಅಭಿಷೇಕವನ್ನು ದರ್ಶನ ಮಾಡೋದು ಭಾಳ ಕಷ್ಟಕರವೇ ಸರಿ. ಅಂತಹದ್ರಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮುಂಡರಗಿ ತಾಲೂಕಲ್ಲಿರ್ತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮೂಲ ಸಾನ್ನಿಧ್ಯದ ಪ್ರತಿ ಇದ್ದ ಹಾಗೆ ಇಲ್ಲಿರ್ತಕ್ಕಂಥ ಸ್ವಾಮಿಯ ಸಾನ್ನಿಧ್ಯ, ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಎಲ್ಲವೂ ಸಹಿತ ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಕಾಯಕವನ್ನು ನಿರ್ಮಿಸಿರ್ತಕ್ಕಂಥ ಇಲ್ಲಿನ ಸೇವೆ ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಲಯದ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಗಣಾನಾಂತ್ವಾ ಗಣಪತಿ ಗುಂಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತುಭಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸ್ಸೇದ ಸಾಧನಂ ಮಹಾಗಣಾಧಿಪತಯೇ ನಮಃ.
ಶರಣ ಗಂಟಲು ಕಟ್ಟು ಸ್ವಾಮಿ ಶರಣಂ ಅಕ್ಕನ ಕಟ್ಟು ಶಬಳಗಿರಿ ಕಲಲು ಹಾಲಿಗೆ ಮೆತ್ತೆ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಭಿಷೇಕ ಸ್ವಾಮಿಗೆ ಅಪುರದ ಸ್ವಾಮಿಗೆ ಅಯ್ಯಪ್ಪ ಶರಣರು ಎಲ್ಲರೂ ಸೇರಿ ತಂದೆ ಅರಸಿ ಕೊರತೆವು ಶಬರಿಗಿರಿಗೆ ಕೊರತೆವು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಧರಿಸಿ ದೇವನ ನಿಷ್ಠೆಯೇ ಕೃತವನ್ನು ಪಾಲಿಸಿ
ಸಾರಥಿಯ ವರಸುತ್ತನೆ ನಾಮ ಅನೇಕ ದಿನ ಜಪಿಸಿ ಸಾರಥಿಯ ವರಸುತ್ತನೆ ನಾಮ ಅನೇಕ ದಿನ ಜಪಿಸಿ ನೊತ್ತು ಬಂದು ಮನಸ್ಸುಂದಾಗಿ ಆಡಿ ಕುಣಿದು ಬದಲ ಸ್ವಾಮಿ ಅರಸಿ ಅಯ್ಯನ ಕಬಸಿ ನಡೆಯುವೆವು ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ. ಹಲರಾತ್ರಿ ಹೃದಯದಳದಿ ಹರಿಹರ ಸುತನ ಕೀರ್ತನ ಮಾಡು ತಾಯಿಯ ತೋರಲು ಬರುವನಪ್ಪ ನಮ್ಮ ಬಾಳ ಬೆಳಗುವ ಪ್ರಿಯಪ್ಪ. ಹತ್ತುದ ಕಂಡ ಸಾವಿರ ಪೋಷವ ಮಾಡುದ ಹತ್ತುವೆವು ಹರಿಹರ ಜಾರು ಬಂದವೊಡನೆ ಅಂಬ ನದಿಯ ಕಾಣುವೆವು ಸ್ವಾಮಿಯೇ. ಗಂಗಾ ನದಿಯ ಪುಣ್ಯತೀರ್ಥವು ಪಂಬಾ ನದಿಯೆಂದು ಶಂಕರ ತನಯನ ನಮಿಸುವರು ಶಂಕರೆಲ್ಲ ಒಳೆಯುವೆವು. ಗ್ರಹಣ ಇಡೋದ ಟೈಮ್ದೊಳಗೆ ಅವರು ಒಂದು ಪೂಜೆ ಹೇಳ್ತಾರೆ ನೋಡ್ರಿ, ಅದು ಭಾಳ ಶ್ರೇಷ್ಠವಾದದ್ದು. ಅದನ್ನು ನಾವೆಲ್ಲ ಹೋಮ ಗೀಮ ಮಾಡ್ತೀವ್ರಿ ನಾವು ಮನೆಯಲ್ಲಿ ಗ್ರಹಣ ಹಿಡ್ದಾಗ ಹೇಳ್ತಾರಲ್ರಿ, ಅವನ್ನೆಲ್ಲ ಮಾಡಿ ನಾವು ಒಳ್ಳೇದು ಎಲ್ಲ ಪಡ್ಕೊಂಡಿವ್ರಿ. ಅದ್ರಲ್ಲಿದ್ದ ನಮಗೆಲ್ಲ ಅವ್ರಲ್ಲಿದ್ದ ಒಳ್ಳೇದಾಗೈತೆ ರೀ. ಆನಂದ್ ಗುರ್ಜಿಯವ್ರು ಹೇಳಿದ ಅನುಷ್ಠಾನಗಳು ಎಲ್ಲವೂ ಮಾಡ್ತೀವ್ರಿ ನಾವು. ಅವ್ರು ನೋಡಿ ತುಂಬ ಸಂತೋಷವಾಗೈತೆ ರೀ. ಅವ್ರು ಹೇಳಿದ ಪ್ರಕಾರ ಎಲ್ಲದು ಮಾಡಿ ನಮ್ಮ ಮಕ್ಕಳಿಗೆ ನಮ್ಗೆಲ್ಲರಿಗೂ ಸಂತೋಷವಾಗೈತೆ ರೀ. ಆನಂದ್ ಗುರೂಜಿ ಕಾರ್ಯಕ್ರಮನ ದಿನ ತಪ್ಪದೆ ನೋಡ್ತೀವಿ, ಅದು ಒಳ್ಳೇದಾಗೈತಿ. ಅದನ್ನ ತುಂಬ ಈಗ ದರ್ಶನ ಆಗಿ ಬಂದು ಕೂಡ ನಮ್ಮ ಹಳೆಯಂದು ನ್ಯಾಷನಲ್ ಲೆವೆಲ್ ಆಗಿ ಕಬಡ್ಡಿ ಒಳಗೆ ಸೆಲೆಕ್ಷನ್ ಆಗೈತೆ ಅಂತಂದು ಹೇಳಿ ನಾನು ತುಂಬ ಸಂತೋಷಪಟ್ಟೆ. ಇನ್ನೂ ಅವ್ರ ಆಶೀರ್ವಾದ ನಮಗೆ ದೊರಕಲಿ ಅಂತಂದು ಹೇಳಿ ನಾನು ಆಶೀಸ್ ಮಾಡ್ತೀನಿ. ಅವ್ರ ಅನುಷ್ಠಾನ ಎಲ್ಲ ಮಾಡ್ತೀವಿ. ಆನಂದ್ ಗುರೂಜಿ ನಾವು ನೋಡಿದ್ರೆ ಒಂಥರ ಪರಮಾತ್ಮ ನೋಡಿದ ಥರನ ಆಕತ್ರಿ. ಇವತ್ತು ಅವ್ರು ನೋಡಿದ್ದು ಭಾಳ ಖುಷಿ ಆಯ್ತು ರೀ, ಭಾಳ ಸಂತೋಷ ಆಯ್ತು. ನಮ್ಮ ಮನೆ ಜೀವನ ಎಲ್ಲ ಕರ್ನಾಟಕ ಹೆಣ್ಮಕ್ಳಿಗೆ ತಂದೆಯಾಗಿ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ ರೀ. ಎಲ್ಲರಿಗೆ ಅನುಷ್ಠಾನ ಹೇಳ್ಕೊಡ್ತಾರೆ. ಅವ್ರು ಮಾಡಿದ್ದೆಲ್ಲ ಅನುಷ್ಠಾನ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಕತ್ತೆ ರೀ. ವಿದ್ಯಾಭ್ಯಾಸಕ್ಕೋಸ್ಕರ ಚೆನ್ನಾಗಿ ಹೇಳ್ತಾರೆ ರೀ. ಅವ್ರೆಲ್ಲರನ್ನ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ರಿ. ಒಂದು ತಂದೆ ಸಮಾಜದಾಗಿ ನನ್ನ ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ.
ಅದಕ್ಕೆ ಇಲ್ಲಿ ಅಷ್ಟು ಮಕ್ಕಳಿಗೆಲ್ಲ ರಜಾ ಮಾಡಿಸ್ಕೊಂಡು ನಮ್ಮ ಅಕ್ಕರಿಗೆ ಎಲ್ಲರಿಗೂ ಕರ್ಕೊಂಬಂದೀವಿ ರೀ. ನಮ್ಮ ಮನೆಯವರು ನಾವು ಗುರೂಜಿ ಯಾವ ಪೂಜೆಗಳು ಹೇಳ್ತಾರೆ ಎಲ್ಲ ಪೂಜೆಗಳು ಮಾಡ್ತೀವಿ. ಗುರೂಜಿ ಅಂದರೆ ದೇವರು ಅಷ್ಟು ದೇವರು ಕಂಡುಬಿಟ್ಟಾರ್ರಿ ನಮಗೆ ಇವತ್ತು. ಗುರೂಜಿ ಪಾದಾರಗಳಿಗೆ ನಮಸ್ಕಾರ, ವಂದನೆಗಳು. ಗುರೂಜಿ ಎಲ್ಲ ಹೇಳಿದ್ದು ಎಲ್ಲ ಕಾರ್ಯಕ್ರಮ ಚಲೋ ನಡಿತೈತಿ. ಯಾರು ಹೇಳಿದ್ದೆಲ್ಲ ಎಲ್ಲಿ ತೆಗೆದು ಹಾಕ್ಬೇಡ್ರಿ, ಅದು ಯಾರು ಒಳ್ಳೆಯದು ಭಾವಿಸ್ತಾರೆ, ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ನಮ್ಮ ಮುಂಡ್ರಿಗೆ ಬಂದಾರಂದ್ರೆ ಒಳ್ಳೆಯ ಪುಣ್ಯ ನಮ್ಮದು. ಜಿ ಕನ್ನಡಕ್ಕೆ ಒಂದು ಧನ್ಯವಾದಗಳನ್ನು ಹೇಳುತ್ತೇನೆ. ಗುರುಜಿ, ನಿಮ್ಮ ಮಗನಾದ ಶ್ರೀನಿವಾಸ್ ಗುರುಜಿ ಹೇಳುವ ರವಿವಾರದ ಪ್ರತಿದಿನದ ಅನುಷ್ಠಾನವನ್ನು ನೋಡಿ ನಾವು ನಮ್ಮಲ್ಲಿ ಏನೋ ಒಂದು ತೊಂದರೆ ಇದ್ದರೂ ಆ ಅನುಷ್ಠಾನವನ್ನು ಮಾಡಿ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ನೀವು ನಮಗೆ ಒಂದು ಮುಂಡರಿಗೆ ಬಂದಿರುವುದು ನಮಗೆ ಏನೋ ಒಂದು ರೋಮಾಂಚನ ಮತ್ತು ಮನಸ್ಸಲ್ಲಿರೋ ಏನೋ ಕೊರತೆಯನ್ನು ನಾವು ನಿವಾರಿಸಿಕೊಳ್ಳಲು ಒಂದು ಏನೋ ಅನುಷ್ಠಾನ ನಮಗೆ ಹೇಳ್ಕೊಳ್ತಿದ್ದಾರೆ, ನಾವು ಮಾಡಬೇಕು ಅನ್ನೋದು ನಮಗೆ ಬಹಳ ಉತ್ಸಾಹ ಆಗಿದೆ. ಇವತ್ತು ನಾವೇನೋ ಒಂದು ಸ್ವರ್ಗದಲ್ಲಿರೋ ದೇವ್ರನ್ನ ಕಾಣ್ತಿದ್ದೀವಿ ಅಪ್ಪ ಅಂತ ಅನಿಸ್ತಾ ಇದೆ. ಡೈಲಿ ಆನಂದ ಗುರೂಜಿ ಅವ್ರ ಪ್ರೋಗ್ರಾಮ್ ನೋಡ್ತಿರ್ತೀವಿ. ನಾವು ಹಾಸ್ಟೆಲ್ ಕೆಲಸ ಮಾಡ್ತಿರ್ತೀವಿ. ಬೆಳಗ್ಗೆ 8:00ವರೆಗೆ ಹೋಗ್ತೀವಿ ನಾವು ಕೆಲಸಕ್ಕೆ. ಆದರೂ ಆ ಟೈಮಲ್ಲಿ ಇವತ್ತು ಸರ್ ಬರ್ತಾರೆ, ಗುರೂಜಿಯವ್ರು ಬರ್ತಾರೆ ಅಂದಿದ್ದಕ್ಕೆ ನಾನು ಹಾಸ್ಟ್ಲಿಗೆ ರಜೆ ಹಾಕಿ ಬಂದಿದ್ದೀನಿ. ನಾನು ಇಲ್ಲಿ ಪ್ರೋಗ್ರಾಮ್ ನೋಡ್ಕೊಂಡು ಹೋಗ್ಬೇಕಂತ ತುಂಬ ಖುಷಿ ಆಯಿತು. ಟಿ ವಿಯಲ್ಲಿ ನೋಡೋದಕ್ಕೂ ರಿಯಲ್ ನೋಡೋಕ್ಕೂ ಭಾಳ ಖುಷಿ ಆಯಿತು. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ನಮ್ಗೆ. ಅವ್ರು ನೋಡ್ಕೊಳ್ಳೋ ರೋಮಾಂಚನ ಏನಪ್ಪ, ನಮ್ಮ ಮುಂಡ್ರಿಗೆ ಏನು ಪುಣ್ಯ ಮಾಡೈತಪ್ಪ ಇವತ್ತು ಅಂಥೇಳಿ ಭಾಳ ಖುಷಿ ಆತ್ರಿ ನಮ್ಗೆ. ಮುಂಡ್ರಿ ಇಲ್ಲಿ ಬೆಂಗಳೂರಿನಾಗ ಹೋಗಿ ನಾವು ಯಾವಾಗ ನೋಡ್ಬೇಕ್ರಿ ಅಂಥದ್ದು ಇಲ್ಲಿ ಬಂದು ನಮಗೆಲ್ಲ ಭಾಳ ಇದು ಮಾಡಿಬಿಟ್ಟಾರ್ರಿ. ನಾವಂತೂ ಅವ್ರ ಕಾಲು ಮುಗಿದೀವಿ, ಕೈ ಮುಗಿದೀವಿ. ಭಾಳ ಸಂತೋಷವಾಯ್ತು. ನಮ್ಮ ಫ್ರೆಂಡ್ ಎಲ್ಲ ಬಂದಿದ್ದೀವಿ ರೀ. ಅವ್ರು ನೋಡಿ ನಾವು ಬೆಳಗ್ಗೆ ಬಂದವ್ರು ಇನ್ನೂ ಹೋಗಿಲ್ರಿ, ಎಲ್ಲ ಮುಗಿಸ್ಕೊಂಡೆ ನಾವು ಮನೆಗೆ ಹೋಗ್ಬೇಕ್ರಿ. ನಾವು ಪ್ರತಿದಿನ ಆನಂದ ಗುರೂಜಿಯವರ ಕಾರ್ಯಕ್ರಮವನ್ನು ನೋಡ್ತೀವಿ. ಆ ಕಾರ್ಯಕ್ರಮವನ್ನು ಒದಗಿಸಿಕೊಟ್ಟ ಜಿ ಕನ್ನಡದವ್ರಿಗೆ ನಾವು ಅನಂತ ಧನ್ಯವಾದಗಳು ಹೇಳ್ತೀವಿ. ನಾವು ಇವತ್ತು ಪರಮಾತ್ಮನ ಎಷ್ಟು ಭಕ್ತಿಯಿಂದ ನೋಡಿದರೂ ನಮಗೆ ಪರಮಾತ್ಮ ಒಲಿಯೋದಿಲ್ಲ. ಆ ಭಕ್ತಿಯನ್ನು ಒಲಿಸ್ಕೊಂಡಂಥ ಮಹಾತ್ಮನ ನಾವು ಇವತ್ತು ಮುಂಡ್ರಿಗಿಯಲ್ಲಿ ಕರೆಸ್ಕೊಂಡಿದ್ದೀವಿ. ಅವ್ರಿಗೆ ಮುಂಡ್ರಿಗಿಯಲ್ಲಿ ಕರೆಸ್ಕೊಂಡಂಥ ಎಲ್ಲ ಸದ್ಭಕ್ತರಿಗೂ ಹಾಗೂ ಈ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನವ್ರಿಗೂ ನಮ್ಮೆಲ್ಲ ಹೆಣ್ಣು ಮಕ್ಕಳಿಂದ ನಮ್ಮ
ಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ನೈಯಾಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ಆಪದ್ಬಾಂಧವನೇ ಶರಣಮಯ್ಯಪ್ಪ, ಅನಾಥರಕ್ಷಕನೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಪಂದಳ ಕುವರನೇ ಶರಣಮಯ್ಯಪ್ಪ, ಸತ್ಯಮಾನ್ಪಡಿ ಪೊನ್ನು 18 ಅಧಿಪತಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, அறிந்தும் அறியாமலும் தெரிந்தும் தெரியாமலும் சைற்ற குற்றங்களும் காப்பு காப்பட வேண்டும் வில்லாளி வீரம் வீரமுடி கண்டம் காசி ராமேஸ்வரம் பாண்டிமலையாளவாசம் ஓம் ஹரியரசுதன் ஆனந்த ಚಿತ್ತನ್ ಅಯ್ಯನಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಮುಂಡರಗಿ ತಾಲೂಕು ಶಬರಿನಗರದಲ್ಲಿ ಅಯ್ಯಪ್ಪನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇವತ್ತು ನಡೆದಂತಹ ಅದ್ಭುತವಾದಂತಹ ವಿಶೇಷವಾದ ಕಾರ್ಯಕ್ರಮ, ಸಾಕಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಸಾಕಷ್ಟು ಜನ ಹೆಂಗಳೆಯರು, ಮಹಿಳೆಯರು, ತಾಯಂದಿರು, ಜೊತೆಗೆ ರೈತ ಬಾಂಧವರು ಮತ್ತು ಜೊತೆಗೆ ಮಠಾಧೀಶ್ವರರು ಎಲ್ಲರೂ ಸೇರಿ ಸಾಕಷ್ಟು ಜನ ಈ ಭಾಗದಲ್ಲಿರ್ತಕ್ಕಂಥ ಜನನಾಯಕರು ಎಲ್ಲರೊಂದಿಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಸಹಿತ ಅಯ್ಯಪ್ಪನ ವಿಶೇಷವಾದಂಥ ಪೂಜಾ ಅನುಷ್ಠಾನವನ್ನು ಎಲ್ಲರೂ ಮಾಡಿದ್ದಾರೆ. ಎಲ್ಲರಿಗೂ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ರಾಜ್ಯದಲ್ಲಿ ಒಳ್ಳೆ ಸುಭಿಕ್ಷವಾದಂತಹ ಮಳೆಯಾಗಲಿ, ಆದಷ್ಟು ಬೇಗ ಮಳೆಯಾಗಬೇಕು, ಪ್ರತಿಯೊಬ್ಬ ರೈತ ನೆಮ್ಮದಿಯುತವಾಗಿರಬೇಕು. ಹಾಗೆ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧ ಆತ ಚೆನ್ನಾಗಿರಬೇಕು. ಹಾಗೆ ಅಗೋ ಇಗೋ ಅಂದರೆ ಸಮೀಪಿಸ್ತಾ ಇದೆ ಅಯೋಧ್ಯಾನಗರ ವಾಸಿ ಶ್ರೀರಾಮಚಂದ್ರನ ನೂತನವಾದಂತಹ ಒಂದು ಅರಮನೆ ಅಥವಾ ದೇವಾಲಯ. ಆ ದೇವಾಲಯದ ಉದ್ಘಾಟನೆ, ಅಲ್ಲಿ ಅರಮನೆ ಆಗಬೇಕು, ರಾಮರಾಜ್ಯ ಬರಬೇಕು. ಆ ರಾಮರಾಜ್ಯಕ್ಕೋಸ್ಕರ ಅಯೋಧ್ಯಾನಗರದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಮರ ಆಸ್ಥಾನ, ರಾಮರ ಪ್ರತಿಷ್ಠಾಪನಾ ಮಹೋತ್ಸವದ ಸುಂದರ ಗಳಿಗೆ ಸಮೀಪಿಸ್ತಾ ಇದೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯಲ್ಲಿ ಮತ್ತೊಂದು ಪ್ರಾರ್ಥನೆಯನ್ನು ಸಹಿತ ಸಲ್ಲಿಸ್ತಾ ಇದ್ದೀನಿ. ಆದಷ್ಟು ಬೇಗ ನಡೀತಕ್ಕಂಥ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯದ ಆ ಮಕರ ಸಂಕ್ರಾಂತಿ ಆದ ನಂತರ ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಆ ಸುಂದರವಾದಂಥ ಆಲಯ ಶೀಘ್ರ ಪ್ರತಿಷ್ಠಾಪನೆಯಾಗಿ ಲೋಕ ಕಲ್ಯಾಣಾರ್ಥವಾಗಿ ಸರ್ವರನ್ನೂ ಸಹಿತ ಶ್ರೀರಾಮಚಂದ್ರ ಅನುಗ್ರಹಿಸುವಂಥದ್ದಾಗಲಿ. ಬೋಲೋ ರಾಮಚಂದ್ರ ಭಕ್ತ ಹನುಮಾನ್ ಕಿ, ಬೋಲೋ ರಾಮಭಕ್ತ ಹನುಮಾನ್ ಕಿ. ಹಾಗೆ ಕರ್ನಾಟಕದ ಹನುಮ, ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ಪಾದ ಸೇವೆ ಮಾಡುವಂಥ ಹನುಮ ಕರ್ನಾಟಕದಿಂದ ಅಯೋಧ್ಯೆ ಹತ್ತ ನಡೆದಿದ್ದಾನೆ. ಎಲ್ಲರೂ ಸಹಿತ ರಾಮನ ಧ್ಯಾನವನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ಕೋದಂಡ ರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ ರಾಮ. ಆ ರಾಮನಾಮವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರ ಚಿತ್ತ ಅಯೋಧ್ಯೆ ಎತ್ತ. ಒಳ್ಳೆಯದಾಗಲಿ, ಶುಭವಾಗಲಿ.